ಎಲ್ರಿಗೂ ನಮಸ್ಕಾರ. ಟ್ರಂಪ್ ನಿರ್ಧಾರಕ್ಕೆ ಬಂಗಾರದ ಬೆಲೆ ಒಂದು ಶೇಕ್ ಆಗೋದು ಫಿಕ್ಸ್ ಅಂತಲೇ ಹೇಳ್ಬೋದು. ಬಂಗಾರದ ಬೆಲೆಯಲ್ಲಿ ಆಗಲಿದೆ ಭಾರಿ ಬದಲಾವಣೆ, ಇವತ್ತಿನಿಂದ ಭಾರಿ ಬದಲಾವಣೆ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಚಿನ್ನದ ಬೆಲೆ ಏರಿಕೆ ಇಳಿಕೆ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರಗಳು ಭಾರಿ ಪರಿಣಾಮ ಬೀರ್ತಾ ಇದೆ ಅಂತಲೇ ಹೇಳ್ಬೋದು. ಇದೀಗ ರಾತ್ರೋರಾತ್ರಿ ಚಿನ್ನದ ಬೆಲೆಯಲ್ಲಿ, ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ಕೋಲಾಹಲ ಸೃಷ್ಟಿಯಾಗಿದ್ದು, ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಬದಲಾವಣೆ ಕಂಡಿದೆ ಅಂತಲೇ ಹೇಳ್ಬೋದು. ಆಗಿದೆ ಇವತ್ತಿನ ಒಂದು ಬೆಳವಣಿಗೆ ನೋಡಿದ್ರೆ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚಿನ್ನದ ಬೆಲೆ ಮತ್ತಷ್ಟು ಕುಸಿದ ನಂತರ ಆಭರಣಗಳನ್ನ ಖರೀದಿಸಬೇಕು ಅಂತ ಯಾರು ಅನ್ಕೊಂಡಿದ್ರು, ಈಗ ರೇಟ್ ಕಮ್ಮಿ ಆಯಿತು, ನಾವೀಗ ಗೋಲ್ಡನ್ನ ಪರ್ಚೇಸ್ ಮಾಡ್ಬೋದು ಅಂತ ಯಾರು ಅನ್ಕೊಂಡಿದ್ರು, ಆ ಪ್ಲಾನ್ ಅನ್ನು ಮಾಡಿದವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸುವ ಕೆಲಸವನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಅತಿಯಾದ ಆತ್ಮವಿಶ್ವಾಸ, ಸರ್ವಾಧಿಕಾರ ಮತ್ತು ತಮ್ಮ ಇಚ್ಛೆಗೆ ತಕ್ಕಂತೆ ವರ್ತಿಸುವ ರೀತಿಯಿಂದ ಅಮೆರಿಕದ ಸುಪ್ರೀಂ ಕೋರ್ಟ್ ಪ್ರಪಂಚಾದ್ಯಂತ ದೇಶಗಳ ಮೇಲೆ ವಿಧಿಸಲಾದ ಪ್ರತೀಕಾರವನ್ನ, ಸುಂಕಗಳನ್ನ ರದ್ದುಗೊಳಿಸಿ ಬಳಿಕ ಇದಕ್ಕಿದ್ದಂತೆ ಉದ್ವೇಗತೆಯನ್ನು ಹೆಚ್ಚಿಸಿದ್ದು, ಇದೀಗ ಮತ್ತೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಗಗನಕ್ಕೇರ್ತಿವೆ ಅಂತಲೇ ಹೇಳ್ಬೋದು. ಈಗ ಅವು ಇಳಿಯುವ ಸಾಧ್ಯತೆಯೇ ಇಲ್ಲ ಎನ್ನಲಾಗ್ತಾ ಇದೆ. ತಜ್ಞರಿಂದ ಬಂದಿರುವಂತ ರಿಪೋರ್ಟ್ ನೋಡಿದ್ರೆ ಡೌನ್ ಆಗುವಂತ ಚಾನ್ಸಸ್ಸೇ ಇಲ್ಲ ಚಿನ್ನ ಮತ್ತೆ ಬೆಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದೇ ಕಾರಣ ಉದ್ವೇಗ ಪರಿಸ್ಥಿತಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಇದು ಬಹಳ ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅಮೆರಿಕ ಸುಪ್ರೀಂ ಕೋರ್ಟ್ ನಿಂದಾಗಿ ಪರಿಸ್ಥಿತಿ ಬದಲಾಗಿದೆ. ಅಮೆರಿಕ ಸರ್ಕಾರ ಈಗಾಗಲೇ ತೆರಿಗೆ ರೂಪದಲ್ಲಿ ಸಂಗ್ರಹಿಸಲಾದ ಹೆಚ್ಚಿನ ಸುಂಕದ ಹಣವನ್ನ ಆಯಾ ಕಂಪನಿಗಳಿಗೆ ಮರುಪಾವತಿಸಬೇಕು. ಅದು ಅಷ್ಟು ಸುಲಭ ಅಲ್ಲ. ಏಕೆಂದ್ರೆ ಅಮೆರಿಕ ಈಗಾಗಲೇ ಸಾಲದಲ್ಲಿರುವ ದೇಶ. ಪ್ರತಿ 6 ತಿಂಗಳಿಗೊಮ್ಮೆ ಸಾಲವನ್ನು ಹೆಚ್ಚಿಸುವ ಮಸೂದೆಯನ್ನು ಅಂಗೀಕರಿಸುತ್ತೆ. ಅಂತಹ ದೇಶಕ್ಕೆ ತೆರಿಗೆಗಳನ್ನು ಮರುಪಾವತಿಸಬೇಕಾದು ಕಷ್ಟ. ಆದರೆ ಈ ಬೆಳವಣಿಗೆ ಅಮೆರಿಕದಲ್ಲಿ ಆರ್ಥಿಕ ಭೂಕಂಪದಂತಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಬೆಳವಣಿಗೆಯ ಮತ್ತೊಂದು ಅಂಶ ಅಂದ್ರೆ ಅಂತಾರಾಷ್ಟ್ರೀಯ ಟ್ರಂಪ್ ವಿಶ್ವದ ಹಲವು ದೇಶಗಳ ಮೇಲೆ ಪ್ರತೀಕಾರದ ಸುಂಕಗಳನ್ನು ವಿಧಿಸಿದ್ದಾರೆ. ಅವರು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೂ ಸಹಿ ಹಾಕಿದ್ದಾರೆ. ಆದರೆ ಇದೆಲ್ಲವೂ ಈಗ ರದ್ದಾಗುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಿದೆ. ಭಾರತದೊಂದಿಗಿನ ವ್ಯಾಪಾರ ಒಪ್ಪಂದ ಇನ್ನೂ ಜಾರಿಗೆ ಬಂದಿಲ್ಲ. ಮುಂದೆ ಟ್ರಂಪ್ ತೆಗೆದುಕೊಳ್ಳುವ ನಿರ್ಧಾರದಿಂದ ಜಗತ್ತಿನ ಚಿನ್ನದ ಬೆಲೆಗಳು ಭಾರಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಡಾಲರ್ ಮೌಲ್ಯ ಕುಸಿದಾಗ ಅಮೆರಿಕದಲ್ಲಿ ಸರ್ಕಾರಿ ಬಾಂಡ್ಗಳನ್ನು ಖರೀದಿಸುವ ಜನರು ಅವುಗಳ ಮಾರಾಟ ಮಾಡ್ತಾರೆ. ಅವರು ಆ ಹಣದಿಂದ ಚಿನ್ನವನ್ನು ಖರೀದಿಸ್ತಾರೆ. ಏಕೆಂದ್ರೆ ಉದ್ವೇಗತೆ ಸಮಯದಲ್ಲಿ ಚಿನ್ನವನ್ನು ಸುರಕ್ಷಿತ ತಾಣವೆಂದು ನೋಡಲಾಗ್ತದೆ. ಅದಕ್ಕಾಗಿಯೇ ಶುಕ್ರವಾರ ಬೆಳಗ್ಗೆ ಚಿನ್ನದ ಬೆಲೆಗಳು ಹೆಚ್ಚು ಏರಿಕೆ ಆಗಲಿಲ್ಲ. ಆದರೆ ಅವು ರಾತ್ರೋರಾತ್ರಿ ಗಗನಕ್ಕೇರಲು ಪ್ರಾರಂಭಿಸಿದವು. 24 ಕ್ಯಾರೆಟ್ ಶುದ್ಧ ಚಿನ್ನದ ಹೂಡಿಕೆ, ಚಿನ್ನದ ಬೆಲೆ ಅಥವಾ 10 ಗ್ರಾಮ್ಗೆ 3,000ಕ್ಕಿಂತ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಇದು ಅತ್ಯಧಿಕ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಫೆಬ್ರವರಿಯಲ್ಲಿ ಚಿನ್ನದ ಬೆಲೆ ತೀವ್ರವಾಗಿ ಸತತವಾಗಿ ಡೌನ್ ಆಗ್ತಾನೆ ಇತ್ತು. ಒಂದು ವಾರದಿಂದ ನೋಡಿದ್ರೆ ಚಿನ್ನದ ರೇಟ್ ಡೌನ್ ಆಗ್ತಾನೆ ಇತ್ತು. ಆದರೆ ಈ 3 ವಾರಗಳಿಂದ ಕಂಡು ಬಂದಿದ್ದೆ. ಆದರೆ ಈಗ ಅದು ಇದ್ದಕ್ಕಿದ್ದಂತೆ ಹೆಚ್ಚಾಗಲು ಪ್ರಾರಂಭಿಸಿದೆ. ಇಂದಿನಿಂದ ಚಿನ್ನದ ಮೇಲಿನ ಹೂಡಿಕೆಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಏಕೆಂದರೆ ಇಂದಿನಿಂದ ಪ್ರತಿ ದಿನ ಆರ್ಥಿಕತೆ ಉದ್ವೇಗತೆ ಇರುತ್ತದೆ. ಪ್ರಪಂಚಾದ್ಯಂತ ದೇಶಗಳು ಅಮೆರಿಕದ ಮೇಲೆ ಒತ್ತಡವನ್ನು ಹೆಚ್ಚಿಸ್ತವೆ. ಸುಂಕ ವಿವಾದಗಳು ಮುಂದುವರಿಯುತ್ತಲೇ ಇರ್ತದೆ. ಜಾಗತಿಕ ಆರ್ಥಿಕತೆ, ವ್ಯಾಪಾರ ಮತ್ತು ವ್ಯವಹಾರ ಸಮಸ್ಯೆಗಳ ಮೇಲೆ ಪರಿಣಾಮ ಬೀರ್ತಾನೆ ಇರ್ತವೆ. ಉದ್ವೇಗತೆಯನ್ನು ಹೆಚ್ಚಿಸ್ತಾನೆ ಇರ್ತವೆ. ಆದ್ರಿಂದ ಚಿನ್ನದ ಮೇಲಿನ ಹೂಡಿಕೆಗಳು ಮುಂದುವರಿಯುತ್ತಾನೆ ಇರ್ತದೆ ಅಂತಾನೆ ಹೇಳ್ತಿದ್ದಾರೆ ತಜ್ಞರು. ನೋಡಿ, ಆಭರಣ ಯಾರು ನೀವು ಗೋಲ್ಡನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ, ನೀವು ಪರ್ಚೇಸ್ ಮಾಡಬೇಕು ಅಥವಾ ಬೇಡ ಅನ್ನೋದನ್ನ ಬೇಗ ಡಿಸಿಷನ್ ತಗೊಳ್ಬೇಕು. ಯಾಕೆಂದ್ರೆ ತಜ್ಞರ ಅಭಿಪ್ರಾಯ, ನೀವು ಖಂಡಿತವಾಗಿಯೂ ಅದನ್ನು ಖರೀದಿಸಲು ಬಯಸಿದ್ರೆ ಅದನ್ನ ತಕ್ಷಣ ಖರೀದಿಸುವುದು ಉತ್ತಮ. ಇಲ್ದಿದ್ರೆ ಬೆಲೆ 4 ಅಥವಾ 5 ದಿನಗಳವರೆಗೆ ನಿರಂತರವಾಗಿ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. US ಇರಾನ್ ಯುದ್ಧದ ಭಯವೂ ಕೂಡ ಚಿನ್ನದ ಮೇಲಿನ ಬೆಲೆಗಳು ಹೆಚ್ಚಾಗೋ ಸಾಧ್ಯತೆ, ಒಂದು ವಾರ್ ಸ್ಟಾರ್ಟ್ ಆಗೋದು ಕಾಣ್ತಿದೆಯಾ. ಅದರಿಂದನೂ ಕೂಡ ಚಿನ್ನದ ಮೇಲಿರೋ ರೈಟು ದಿನೇ ಇನ್ನ ಏರಿಕೆ ಆಗೋ ಚಾನ್ಸಸ್ ಇದೆ ಹೊರತು ಕಮ್ಮಿ ಆಗೋ ಚಾನ್ಸಸ್ ಅಂತೂ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಆದ್ರಿಂದ ನೀವು ತಕ್ಷಣ ಆಭರಣಗಳನ್ನ ಖರೀದಿಸಬೇಕಾದ್ರೆ ನಂತರ ದಿನಗಳಲ್ಲಿ ಹೆಚ್ಚಿನ ಬೆಲೆಗೆ ಖರೀದಿಸಬೇಕಾಗಬಹುದು. ಅನೇಕ ಅಂಶಗಳು ಚಿನ್ನದ ಬೆಲೆಗಳ ಮೇಲೆ ಪರಿಣಾಮ ಬೀರಬಹುದು. ಬೆಲೆಗಳು ಖಚಿತವಾಗಿಯೂ ಹೆಚ್ಚಾಗೋ ಚಾನ್ಸಸ್ ಇದೆ ಅಂತ ಕೂಡ ಇದಕ್ಕೆ ಸಂಬಂಧಪಟ್ಟ ತಜ್ಞರು ಹೇಳ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.